ಏನೋ ಝೂನಾ. ಹ್ಞೂ, ಮೈಸೂರಲ್ಲಿ ಇದೆಯಲ್ಲ ಝೂ. ಝೋರಾಸ್ಟ್ರಿ ಏನ ಝೋರಾಸ್ಟ್ರಿಯನಿಸಮ್, ಝೋರಾಸ್ಟ್ರಿಯನ್ಸ್. ಯಾರ್ರೀ ಇದು? ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಕೇಳಿದ್ವಿ. ಇದ್ಯಾವುದು ಝೋರಾಸ್ಟ್ರಿಯನಿಸಮ್ ಅಂದರೆ? ಝೋರಾಸ್ಟ್ರಿಯನ್ ಧರ್ಮವು ಪ್ರಪಂಚದ ಅತ್ಯಂತ ಹಳೆಯ ಜೀವಂತ ಧರ್ಮಗಳಲ್ಲಿ ಒಂದಾಗಿದೆ ಮತ್ತು ದೂರದ ಭೂತಕಾಲದಲ್ಲಿ ಅದರ ಮೂಲವನ್ನು ಹೊಂದಿದೆ. ಇದು ಸುಮಾರು 3,500 ವರ್ಷಗಳ ಹಿಂದೆ ಪ್ರಾಚೀನ ಇಂಡೋ ಇರಾನಿಯನ್ ಧರ್ಮದಿಂದ ಅಭಿವೃದ್ಧಿಗೊಂಡಿತು. ಇದನ್ನು ಒಮ್ಮೆ ಅಲೆಮಾರಿ ಹಿಂಡಿನ ಬುಡಕಟ್ಟುಗಳ ಪೂರ್ವಜರು ಹಂಚಿಕೊಂಡು ನಂತರ ಇರಾನ್ ಮತ್ತು ಉತ್ತರ ಭಾರತದಲ್ಲಿ ನೆಲೆಸಿದರು. ಝೋರಾಸ್ಟ್ರಿಯನ್ ಧರ್ಮವು ಪ್ರಾಚೀನ ಭಾರತ ಮತ್ತು ಹಿಂದೂ ಧರ್ಮದ ವೈದಿಕ ಧರ್ಮದೊಂದಿಗೆ ಸಾಮಾನ್ಯ ಪರಂಪರೆಯನ್ನ ಹಂಚಿಕೊಳ್ಳುತ್ತದೆ. ದಮ್ಮಚಣ ಅಂತ ಬೆಂಕಿ ಕಟ್ಟೆ ಗಿರ್ದೆ ಮಚ್ಚ ಆರೋಯ್ತು. ಏನ್ ಬೆಂಕಿ ಬಟ್ನಾನು ಇದ್ಯಾವ್ದಪ್ಪ? 1500 ವರ್ಷದಿಂದ ಇನ್ನೂ ಬೆಂಕಿ ಉರಿತಾನೆ ಇದೆ ಅಂತೆ. ಹೇಗ್ ಸಾಧ್ಯ? ಅಸಾಧ್ಯ ಅಲ್ವಾ? ಹಿಂದೆ ಏನ್ ಬೆಂಕಿ ನೋಡ್ತಾ ಇದ್ದೀರಾ, ಅದು 1000 ವರ್ಷದಿಂದ ಇನ್ನೂ ಉರಿತಾನೆ ಇದೆ. ಇವತ್ತವರೆಗೂ ಆರೋದಕ್ಕೆ ಬಿಟ್ಟಿಲ್ಲ. ಝೋರಾಸ್ಟ್ರಿಯನ್ ಕಲ್ಚರಲ್ಲಿ ಅಥವಾ ಝೋರಾಸ್ಟ್ರಿಯನ್ ರಿಲಿಜಿಯನಲ್ಲಿ ಬೆಂಕಿ ದೇವರ ಸಮಾನ. ಬೆಂಕಿನೇ ಅವ್ರಿಗೆಲ್ಲ. ಸೊ ಅದನ್ನು ಯಾವತ್ತೂ ಆರಕ್ಕೆ ಬಿಡಲ್ಲ ಅವರ ದೇವಸ್ಥಾನದಲ್ಲಿ. ಸೊ ಈ ಒಂದು ಮ್ಯೂಸಿಯಮ್ಗೆ ಬಂದಿದ್ದೀವಿ. ಈ ಒಂದು ಮ್ಯೂಸಿಯಮಲ್ಲಿ ಝೋರಾಸ್ಟ್ರಿಯನ್ಸ್ ಯಾವ ರೀತಿ ಬದುಕ್ತಾರೆ, ಅವರ ಕಲ್ಚರ್ ಯಾವ ರೀತಿ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಮೊದಲನೇದಾಗಿ ಝೋರಾಸ್ಟ್ರಿಯನ್ ಅವರ ಫೆಸ್ಟಿವಲ್ಲು ಗಹನ್ ಬಾರ್ಸ್ ಅಂತ ಕರೀತಾರೆ. 6 ಸರಿ ವರ್ಷದಲ್ಲಿ ಹಬ್ಬವನ್ನು ಆಚರಿಸ್ತಾರೆ. ನಮ್ಮಲ್ಲಿ ಯುಗಾದಿ, ಸಂಕ್ರಾಂತಿ ಮಾಡ್ತೀವಲ್ಲ, ಗಣೇಶ, ಗೌರಿ, ಅಥವಾ ಇಸ್ಲಾಂ ಧರ್ಮದಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಫೆಸ್ಟಿವಲ್ಸ್ನ ಹೇಗೆ ಆಚರಿಸ್ತೀವಿ ಅದೇ ರೀತಿ ಗಹಾನ್ ಬಾರ್ ಅಂದ್ಬಿಟ್ಟು ಝೋರಾಸ್ಟ್ರಿಯನ್ಸು ಆಚರಿಸ್ತಾರೆ. ಆ ಒಂದು ಹಬ್ಬದಲ್ಲಿ ಏನೇನು ಅಡುಗೆ ಮಾಡ್ತಾರೆ, ಯಾವ ರೀತಿ ಉಡುಪನ್ನು ಧರಿಸ್ತಾರೆ ಅಂತ ಇಲ್ಲಿ ನಿದರ್ಶನ ಕೊಟ್ಟಿದ್ದಾರೆ ನೋಡಿ. ಝೋರಾಸ್ಟ್ರಿಯನ್ ಜನರು ದಿನಕ್ಕೆ 5 ಬಾರಿ ತಮ್ಮ ಪ್ರೇಯರ್ಸನ್ನು ಸಲ್ಲಿಸ್ತಾರಂತೆ. ಯಾವ ಕಡೆ ಲೈಟ್ ಇರುತ್ತೋ ಆ ಕಡೆ ಮುಖವನ್ನು ಮಾಡಿ. ಎಲ್ಲ ಧರ್ಮಗಳಲ್ಲೂ ಹೇಳೋ ಹಾಗೆ ಈ ಧರ್ಮದಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ತಮ್ಮ ಧರ್ಮದ ಬಗ್ಗೆ ಮಾಹಿತಿ ಕೊಡಬೇಕು, ಪೇರೆಂಟ್ಸ್ನ ಜವಾಬ್ದಾರಿ ಇದು ಅಂತ ಹೇಳಲ್ಪಡ್ತಾ ಇದೆ. ಮತ್ತು 8 ವರ್ಷದಿಂದ 15 ವರ್ಷದ ಒಳಗೆ ಮಗು ಅಥವಾ ಮಗಳಿಗೆ ಒಂದು ಬೆಲ್ಟ್, ಉಡುದಾರ ಕಟ್ತಾರಂತೆ ಸೊಂಟದ ಜಾಗದಲ್ಲಿ. ಈಗ ನಮ್ಮಲ್ಲಿ ಉಡುದಾರ ಕಟ್ತಾರೆ ಹಿಂದೂಸಲ್ಲಿ. ಬೇರೆ ಬೇರೆ ಈಗ ಬ್ರಾಹ್ಮಣರಲ್ಲಿ ಜನಿವಾರ ಅಂತ ಹಾಕೋತೀವಿ. ಸೊ ಒಂದೊಂದು ಕಸ್ಟಮ್ಸಲ್ಲೂ ಒಂದೊಂದು ಸಂಪ್ರದಾಯದಲ್ಲೂ ಒಂದೊಂದು ರೀತಿ ಇದೆ. ಇಲ್ಲಿ ಝೋರಾಸ್ಟ್ರಿಯನ್ಸ್ ಅವರು 8 ರಿಂದ 15 ವರ್ಷದ ಮಕ್ಕಳು ಒಂದು ಉಡುದಾರ ಹಾಕ್ತಾರಂತೆ ಪೇರೆಂಟ್ಸ್, ಒಂದು ಸೆರೆಮನಿ ಮಾಡಿ. ಆ ಸೆರೆಮನಿ ಆದಮೇಲೆ ಅಫಿಷಿಯಲಿ ಅವರು ಕಮ್ಯುನಿಟಿಗೆ ಇನ್ಕ್ಲೂಡ್ ಆಗಿದ್ದಾರೆ ಅಂತ ಕನ್ಫರ್ಮೇಷನ್. ಸೊ ಝೋರಾಸ್ಟ್ರಿಯನ್ ಧರ್ಮದಲ್ಲಿ ಮದುವೆ ಹೇಗೆ ನಡೆಯುತ್ತಪ್ಪ ಅಂದರೆ ಈ ರೀತಿ ನಡೆಯುತ್ತೆ. ಗೋವಗಿರಿ ಅಂತ ಒಂದು ಸೆರೆಮನಿ ಮಾಡ್ತಾರಂತೆ. ಆ ಸೆರೆಮನಿಲಿ ಆ ಸೆರೆಮನಿ ನಡೆಯೋದು ಮದುವೆಯ 1 ದಿವಸದ ಹಿಂದೆ. ಈಗ ನಮ್ಮಲ್ಲಿ ವರಪೂಜೆ ಅಂತ ಮಾಡ್ತೀವಲ್ಲ, ಅದೇ ರೀತಿ ಗೋವಗಿರಿ ಅಂತ ಝೋರಾಸ್ಟ್ರಿಯನ್ಸ್ ಮಾಡ್ತಾರೆ. ಮದುವೆಯ ದಿನ 7 ಜನ ವಿಟ್ನೆಸ್ಸು ಮದುವೆಯ ವಿಟ್ನೆಸ್ ಆಗಿ ಬಂದು ನೋಡಿ ಸೈನ್ ಮಾಡಬೇಕಂತೆ, ಆಗಲೇ ಮದುವೆಯ ಕನ್ಫರ್ಮೇಷನ್ ಆಗೋದು. ಅದಾದಮೇಲೆ ಝೋರಾಸ್ಟ್ರಿಯನಿಸಮಲ್ಲಿ ಕೇವಲ ಒಂದೇ ಒಂದು ಸಾರಿ ಜೀವನದಲ್ಲಿ ಮದುವೆ ಆಗೋಕ್ಕೆ ಅವಕಾಶ ಇರೋದು, ಅಥವಾ ಎಕ್ಸೆಪ್ಷನಲ್ ಕಾರಣಗಳಲ್ಲಿ ಮಾತ್ರ ಸಪರೇಟ್ ಆಗಬಹುದು. ಮದುವೆಯ ದಿನ ಹುಡುಗಿ ಹಸಿರು ಬಟ್ಟೆಯನ್ನು ಧರಿಸ್ಬೇಕಂತೆ. ಅದೇ ರೀತಿ ನೋಡ್ತಾ ಇರಲ್ಲ, ಅದು ಬಿಟ್ಟು ಹುಡುಗ ತನ್ನ ಬಲ ಶೋಲ್ಡರ್ ಮೇಲೆ ಹಸಿರು ಬಟ್ಟೆಯನ್ನು ಹಾಕ್ಕೊಂಡು ತಲೆ ಮೇಲೆ ಹಸಿರು ಟೋಪಿ ಹಾಕೋಬೇಕು. ಸೊ ಈ ಪ್ರೀಸ್ಟ್ ಇರ್ತಾರಲ್ಲ, ಅವರು ಸ್ವಲ್ಪ ಅಡ್ವೈಸ್ ಎಲ್ಲ ಕೊಟ್ಟು, ಹಳ್ಳಕ್ಕೆ ಬೀಳ್ತಾ ಇದೆಯಾ, ಹುಷಾರು ಹುಡುಗಿ ನಿನ್ನನ್ನು ಸರಿಯಾಗಿ ರುಬ್ಕೋತಾಳೆ ಇವಾಗ ಅಂತ ಅಫಿಷಿಯಲಿ ಫ್ಯಾಮಿಲಿಗೆ, ಅಂದರೆ ಫ್ಯಾಮಿಲಿ ಲೈಫಿಗೆ ಎಂಟರ್ ಮಾಡಿಸ್ತಾರೆ ಪ್ರೀಸ್ಟು, ಪೂಜಾರಿ. ಹಿಂದೆ ಮಿಕ್ಕಿದ ವಿಟ್ನೆಸ್ಗಳಿರ್ತಾರೆ. ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತಂತೆ ಝೋರಾಸ್ಟ್ರಿಯನ್ ಮ್ಯಾರೇಜ್. ಮೋಸ್ಟ್ಲಿ ಇವೆಲ್ಲ ಗಿಫ್ಟ್ ಕೊಡ್ತಾರೆ ಅನ್ಸುತ್ತೆ ಮದುವೆಯಲ್ಲಿ. ಸೊ ಮದುವೆಯ ಸಮಯದಲ್ಲಿ ಹಸಿರು ಬಣ್ಣ, ಎಲ್ಲ ಹಸಿರು ನೋಡಿ, ವೆಡ್ಡಿಂಗ್ ಟೇಬಲ್ ಹಸಿರು, ಪ್ರತಿಯೊಂದು ಹಸಿರಾಗಿರುತ್ತೆ. ಜೀವನ ಹಸಿರಾಗಿರಲಿ ಅಂತ ಝೋರಾಸ್ಟ್ರಿಯನ್ಸ್ ಅವರ ಅಭಿಪ್ರಾಯ ಇರಬೇಕು. ನೋಡಿ ಡ್ರೆಸ್ಸು ಇಲ್ಲೂ ಅಷ್ಟೇ ಗ್ರೀನ್ ಡಾಮಿನೇಟೆಡ್, ಬಹಳ ಗ್ರೀನ್ ಕಲರ್ಫುಲ್ ಆಗಿದೆ. ಸೊ ಇದು ಝೋರಾಸ್ಟ್ರಿಯನ್ಸ್ ಅವರ ಮೇನ್ ಗ್ರಂಥ. ಇದರ ಹೆಸರು ಅವೆಸ್ತಾ ಅಂತ ಕರೀತಾರೆ. ಈಗ ಕುರಾನ್ ಅಂತ ಇಸ್ಲಾಂ ಅವ್ರು ಕರೀತಾರೆ, ಗುರು ಗ್ರಂಥ ಸಾಹೇಬ್ ಅಂತ ಸಿಖ್ರು ಕರೀತಾರೆ, ಭಗವದ್ಗೀತಾ ಅಂತ ಹಿಂದೂಗಳು ನಾವು ಕರಿತೀವಿ. ಅದೇ ರೀತಿ
ಝೋರಾಸ್ಟ್ರಿಯನ್ಸು ತಮ್ಮ ಹೋಲಿ ಪುಸ್ತಕಕ್ಕೆ ಇಟ್ಟಿರುವಂತಹ ಹೆಸರು ಅವೆಸ್ತಾ. ನಮಗೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ್ ಹೈ ಭಾಯಿ ಬಾಯಿ ಅಂತ ಹೇಳ್ಕೊಟ್ಟಿದ್ದಾರೆ. ಇವತ್ತು ಗೊತ್ತಾಯ್ತು, ಜೊತೆಗೆ ಝೋರಾಸ್ಟ್ರಿಯನ್ಸ್ ಕೂಡ ಭಾಯ್ ಬಾಯಿ ಅಂತ. ಇದು ಒಂದು ಹೊಸ ರಿಲಿಜನ್, ನನಗೆ ಗೊತ್ತಿರಲಿಲ್ಲ. ಕೇಳಿದ್ದೆ ಫೈರ್ನ ವರ್ಷಿಪ್ ಮಾಡುವಂತಹ ಒಂದು ರಿಲಿಜನ್ ಜಗತ್ತಲ್ಲಿದೆ ಅಂತ. ಬಟ್ ಇವತ್ತು ಯಾಜ್ದ್ ಅನ್ನೋ ಈ ಒಂದು ಟ್ರೆಡಿಷನಲ್ ಊರು ಇರಾನಿನಲ್ಲಿ, ಇಲ್ಲೇ ಹೈಯೆಸ್ಟ್ ಅಮೌಂಟ್ ಆಫ್ ಝೋರಾಸ್ಟ್ರಿಯನ್ಸ್ ಇರೋದು. ಬಹಳ ಝೋರಾಸ್ಟ್ರಿಯನ್ಸ್ ಮನೆಗಳು ಕೂಡ ಇದೆಯಂತೆ. ಮತ್ತು ಇಲ್ಲಿ ಕೆಲಸ ಮಾಡುವಂತಹ, ಈ ಟೆಂಪಲಲ್ಲಿ ಕೆಲಸ ಮಾಡ್ತಿರೋಂತಹ ಪ್ರತಿಯೊಬ್ಬರೂ ಕೂಡ ಝೋರಾಸ್ಟ್ರಿಯನ್ಸ್ ಅಂತೆ. ಭಾಳ ಇಂಟ್ರೆಸ್ಟಿಂಗ್ ಕಲ್ಚರು. ಬೆಂಕಿಯನ್ನು ಪೂಜಿಸ್ತಾರೆ, ಸೂರ್ಯನನ್ನು ಪೂಜಿಸ್ತಾರೆ, ಮತ್ತು ಬಹಳ ಕಲ್ಚರಲಿ ರಿಚ್ ಆಗಿದ್ದಾರೆ. ಯಾರಾರೊಬ್ರು ಸಿಗಬೇಕು, ಅವ್ರ ಫ್ಯಾಮಿಲಿಗೆ ನೋಡಬೇಕು ಹೇಗೆ ಬದುಕ್ತಾರೆ ಅಂತ. ನೋಡಿ ಯಾವ ರೀತಿ ಬೆಂಕಿಯನ್ನು ಪೂಜೆ ಮಾಡ್ತಾರೆ ಅಂತ. ಮತ್ತು ಇವರು ಹಚ್ಚಿರುವಂತಹ ಬೆಂಕಿ ಯಾವತ್ತೂ ಆರಕ್ಕೆ ಬಿಡಲ್ಲ, ಸದಾ ಉರಿತಾನೆ ಇರುತ್ತೆ. ಝೋರಾಸ್ಟ್ರಿಯನ್ ಹೆಣ್ಮಕ್ಳು ಗೆಸ್ಟ್ಗಳು ಮನೆಗೆ ಬಂದಾಗ ಝೋರಾಸ್ಟ್ರಿಯನ್ಸ್ ಏನು ಮಾಡ್ತಾರೆ ಗೊತ್ತಾ? ಈ ಥರ ಒಂದು ಕುಡಿಕೆಯಲ್ಲಿ ರೋಸ್ ವಾಟರ್ನ ಕೈಗೆ ಚಿಮ್ 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 ಅಂತ ಚಿಮುಕಿಸ್ತಾರೆ. ನಮ್ಮ ಮದುವೆಗಳಲ್ಲಿ ಫೌಂಟೇನ್ ಹಾಕ್ಬಿಟ್ಟು ಮುಖಕ್ಕೆ ಚಿಮ್ತಾರಲ್ಲ ಆ ಥರ. ಇದು ಝೋರಾಸ್ಟ್ರಿಯನ್ಸ್ ಅವರ ಆರ್ಟ್ ಗ್ಯಾಲರಿ, ಫೋಟೋ ಗ್ಯಾಲರಿ. ಫೋಟೋಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಬಹಳ ಯುನೀಕ್ ಕಲ್ಚರ್, ಬಹಳ ಇಷ್ಟ ಆಗ್ತದೆ ರೀ. ಈಗ ನೋಡ್ತಾ ಇದ್ದೀರಾ, ಇದು ಬಹಳ ಇಂಪಾರ್ಟೆಂಟ್ ಸಿಂಪಲ್ಲು. ಝೋರಾಸ್ಟ್ರಿಯನ್ಸ್ಗೆ ಫರವಾಹಾರ್ ಅಂತ ಕರೀತಾರೆ. ಇದರಲ್ಲಿ ಗಡ್ಡಧಾರಿ ವ್ಯಕ್ತಿಯೊಬ್ಬರು ಒಂದು ಕೈಯನ್ನು ಮುಂದಕ್ಕೆ ಚಾಚಿ ಮಧ್ಯದಲ್ಲಿ ವೃತ್ತದಿಂದ ಚಾಚಿರುವ ಜೋಡಿ ರೆಕ್ಕೆಗಳ ಮೇಲೆ ನಿಂತಿರುವಂತೆ ಕಾಣುತ್ತೆ. ಏನಪ್ಪ ಇದರ ಅರ್ಥ ಅಂದ್ರೆ, ಫರವಾಹಾರ್ ಝೋರಾಸ್ಟ್ರಿಯನ್ನರ 3 ತತ್ವಗಳನ್ನ ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತೆ. ಅದು ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತುಗಳು ಮತ್ತು ಒಳ್ಳೆಯ ಕಾರ್ಯಗಳು. ಝೋರಾಸ್ಟ್ರಿಯನ್ನರು ತಮ್ಮ ಜೀವನದಲ್ಲಿ ಕೆಟ್ಟದನ್ನ ದೂರವಿಡಲು, ಒಳ್ಳೆತನದ ಕಡೆ ಶ್ರಮಿಸಲು ಮತ್ತು ಭೂಮಿಯ ಮೇಲೆ ವಾಸಿಸುತ್ತಿರುವಾಗ ಉತ್ತಮವಾಗಿ ವರ್ತಿಸುವ ಉದ್ದೇಶದ ಬಗ್ಗೆ ಜ್ಞಾಪನೆಯಾಗಿದೆ. ಈ ಚಿಹ್ನೆಯು ಅಶ್ಶೂರ್ ಯುದ್ಧದ ಅಶ್ಶೂರ್ ದೇವರನ್ನ ಚಿತ್ರಿಸುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಅಂತ್ಯವಿಲ್ಲದ ಯುದ್ಧವನ್ನ ಪ್ರತಿನಿಧಿಸುತ್ತದೆ. ಆದಾಗಿಯೂ ಮಧ್ಯದಲ್ಲಿರುವ ಆಕೃತಿಯು ಧರಿಸುವ ಗರಿಗಳಿರುವ ನಿಲುವಂಗಿಯ ರಕ್ಷಕ ದೇವತೆ ಅಥವಾ ಪ್ರವಶಿ ಅನ್ನ ಪ್ರತಿನಿಧಿಸುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಅವರು ಎಲ್ಲವನ್ನ ವೀಕ್ಷಿಸುತ್ತಾರೆ ಮತ್ತು ಒಳ್ಳೆಯದಕ್ಕಾಗಿ ಹೋರಾಡಲು ಸಹಾಯ ಮಾಡುತ್ತಾರೆ ಎಂದು ಹೇಳಲ್ಪಟ್ಟಿದೆ. ನಮಸ್ಕಾರ, ನಾನಿದ್ದೀನಿ ಝೋರಾಸ್ಟ್ರಿಯನ್ ಫೈರ್ ಟೆಂಪಲ್ ಅಲ್ಲಿ. ಇಲ್ಲಿ ಯಾಜ್ದ್ ಸ್ಪೆಷಲ್ ಎಕ್ವಿಪ್ಮೆಂಟ್ ಇದೆ. ಅಂದ್ರೆ ಇಡೀ ಇರಾನಿನಲ್ಲಿ, ನಾನು ಇವತ್ತರೆಗೂ ಇಡೀ ಜಗತ್ತಲ್ಲೆಲ್ಲೂ ನೋಡಿಲ್ಲ. ಇರಾನಿನಲ್ಲಿ ಯಾಜ್ದಲ್ಲಿ ಮಾತ್ರ ಈ ಒಂದು ನೀರಿನ ಎಕ್ವಿಪ್ಮೆಂಟ್ ಇರೋದಂತೆ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಕುಡಿಯೋ ನೀರಿನ ಡಿಸ್ಪೆನ್ಸರ್ ಯಾವ ರೀತಿ ಅಂದ್ರೆ, ಮೊದಲು ಇಲ್ಲಿ ಸ್ಟ್ರಾಗಳು ಇಟ್ಟಿದ್ದಾರೆ. ಈ ತರ ಒಂದು ಸ್ಟ್ರಾ ತಗೋಬೇಕು. ಕಮ್ ಕ್ಲೋಸ್, ಲಿಟಲ್ ಕ್ಲೋಸ್. ಸೊ ನೋಡಿ, ಈ ಸ್ಟ್ರಾ ಬಾಕ್ಸ್ ಇದೆ ಅಲ್ವಾ, ಈ ಸ್ಟ್ರಾ ಬಾಕ್ಸ್ ಅಲ್ಲಿ ಈ ತರ ಸ್ಟ್ರಾ ತಗೋಬೇಕು. ಅದಾದ್ಮೇಲೆ ಸ್ಟ್ರಾನ ಇಟ್ಕೊಂಡು ಈ ಒಂದು ಡಿಸ್ಪೆನ್ಸರ್ ಫೌಂಟೇನ್ಗೆ ಮುಂದೆ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಈ ಬಟನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಬಾಯಿಗೆ ನೀರು ಬರುತ್ತೆ, ಅಥವಾ ಹಿಂಗೆ ಬಾಯಿ ಹಾಕಿ ಕುಡಿಯುವುದು. ಸೊ ಎಲ್ಲರೂ ಕಚ್ಕೊಂಡು ಕುಡಿದ್ರು ಸಮಸ್ಯೆ ಆಗದಿರೋ ರೀತಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂತ. ಬಹಳ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ. ನಾವು ಯೂಸ್ ಮಾಡ್ಬೋದು ಇಂಡಿಯಾದಲ್ಲಿ ಇದನ್ನ. ವೆರಿ ನೈಸ್. ಸೊ ಹಿಂಗ್ ನೀರು ಕುಡಿಯೋದು. ನೀರು ಕುಡಿದ್ಮೇಲೆ ಕೆಲಸ ಮುಗೀತಲ್ವಾ, ಹೆಂಗ್ ಹಾಕೋದು ಇದನ್ನ? ಮುಟ್ಟಬಾರ್ದಲ್ವಾ, ಮುಟ್ಟಿದ್ರೆ ಇನ್ಫೆಕ್ಷನ್ ಅಥವಾ ಇಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ ಹೆಂಗ್ ಮಾಡಿದ್ದಾರೆ. ಇದೊಂದು ಮೆಷಿನ್ ಮಾಡಿದ್ದಾರೆ ಇದಕ್ಕೆ. ಈ ಮೆಷಿನ್ ಅಲ್ಲಿ ಇದ್ರೊಳಗೆ ಹಾಕಿ ಹಿಂಗ್ ಪ್ರೆಸ್ ಮಾಡಿದ್ರೆ ಸ್ಟ್ರಾ ಡಸ್ಟ್ಬಿನ್ ಹೊಟ್ಟೋಗುತ್ತೆ. ಇದು ಡಸ್ಟ್ ಬಾಕ್ಸ್. ಸೊ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ, ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ. ಮೈಕ್ ತರ ಕೂಡ ಯೂಸ್ ಮಾಡಬಹುದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನೋಡಿ ಮೈಕ್ ತರನು ಇದೆ. ಮೈಕ್ ಡಿಸ್ಪೆನ್ಸರ್, ವಾಟರ್ ಡಿಸ್ಪೆನ್ಸರ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಿದ್ದು. ನಮ್ಮ ದೇಶದಲ್ಲೂ ಇದನ್ನ ಅಳವಡಿಸಬೇಕು ಅನ್ನೋದು ನನ್ನ ಗ್ಲೋಬಲ್ ಕನ್ನಡಿಗನ ಕರೆ. ಬನ್ನಿ ಮುಂದೆ ಹೋಗೋಣ. ಜಗತ್ತಲ್ಲಿ ಬಹಳ ಬಹಳ ಕಮ್ಮಿ ಜಾಗಗಳಲ್ಲಿ ಈ ತರ ಝೋರಾಸ್ಟ್ರಿಯನ್ ಟೆಂಪಲ್ಗಳನ್ನ ನೋಡ್ಬೋದು. ಯಾಜ್ದ್ ಎಲ್ಲದಕ್ಕಿಂತ ಮುಂಚೂಣಿಯಲ್ಲಿದೆ. ಜಾಗ ತೋರಿಸ್ತಾ ಇದ್ದೀನಿ, ಮಿಸ್ ಮಾಡದೆ ಬಂದಾಗ ಬನ್ನಿ. ಎಂಟ್ರಿ ದರ ಬಹಳ ಬಹಳ ಕಮ್ಮಿ, 60 ರೂಪಾಯಿ ಏನೋ. ಇವರೇ ನನ್ನ ಪ್ರೀತಿಯ ಸ್ನೇಹಿತರು, ಯಾಜ್ದ್ ಸ್ನೇಹಿತರು ಸಾದಿಗ್ ಹಾಗೆ ಅಲಿ. ನನ್ನನ್ನು ಯಾಜ್ದಲ್ಲಿ ಸಖತ್ತಾಗಿ ನೋಡಿಕೊಂಡು ಸುತ್ತಾಡಿಸಿ ಊಟ ತಿಂಡಿ ಮಾಡಿಸಿ ಆಶ್ರಯ ಕೊಟ್ಟ ಸ್ನೇಹಿತರು. ಬಹಳ ಬಹಳ ಉತ್ತಮ ಮನುಷ್ಯರು. ಕುಲದಲ್ಲಿ ಕೀಳು ಯಾವುದೋ ಹುಚ್ಚಪ್ಪ, ಮತದಲ್ಲಿ ಮೇಲ್ ಯಾವುದೋ, ಹುಟ್ಟಿ ಸಾಯುವ ಹಾಳು ಮನ್ಸನ ಮಧ್ಯ.
ಕೀಳ್ಯಾವುದು ಮೇಲ್ಯಾವುದು ತಯ್ಯಕ್ಕುತ್ತ ತಗಡ್ದಯ್ಯಕ್ಕುತ್ತ ತಗಡ್ದಿದ್ರಿ ಓದಿದ್ರಿ ಓದಿದ್ರಿ ದಿದ್ರಿ 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 ದಿದ್ರಿ. ನೋಡಿ, ಸಿಗರೇಟು ಕೆಟ್ಟದು ಅಂತ ಮಾಹಿತಿ ಕೊಡೋದಕ್ಕೆ ಸಿಗರೇಟ್ ಬಡ್ಸನ್ನು ಹೆಂಗೆ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದಾರೆ, ಎಲ್ರಿಗೂ ಕಣ್ಣಿಗೆ ಕಾಣಿಸ್ಲಿ ಅಂತ ಅದರ ಪ್ರಾಬ್ಲಮ್ಸ್ನ ಬರೆದಿದ್ದಾರೆ. ಮತ್ತು ಬರೆದಿದ್ದಾರೆ, ಒಂದು ಸಿಗರೇಟ್ ಬಡ್ಡು ಭೂಮಿ ಒಳಗೆ ಹೋಯಿತು ಅಂದರೆ 36 ತಿಂಗಳು ಬೇಕು ಅದು ವಾಪಸ್ ಭೂಮಿ ಒಳಗೆ ಸೇರ್ಕೊಳ್ಳೋದಕ್ಕೆ. ಅಲ್ಲಿವರೆಗೂ ಒಂದು ವೇಸ್ಟ್ ಆಗಿ ಎಲ್ಲ ಕಡೆ ಗ್ಲೋಬಲಿ ಬಹಳ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತದೆ ಅಂತ ಒಂದು ಬಹಳ ಚೆನ್ನಾಗಿ ನಿದರ್ಶನವನ್ನು ಕೊಟ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ದಾರೆ. ಸಿಗರೇಟ್ನ ಯಾರೂ ಸೇದಬೇಡಿ, ಸಿಗರೇಟು ಆರೋಗ್ಯಕ್ಕೆ ಹಾನಿಕರ. ಬರೀ ಆರೋಗ್ಯಕ್ಕೆ ಅಲ್ಲ, ನೇಚರ್ಗೂ ಕೂಡ ಹಾನಿಕರ. ಆಗಲೇ ನಿಮಗೆಲ್ಲರಿಗೂ ತೋರಿಸಿದ್ದೆ ಝೊರಾಸ್ಟ್ರಿಯನ್ ಮತದ ನೀತಿ ನಿಯಮಗಳನ್ನು, ಹೇಗೆ ಅವ್ರು ಬದುಕ್ತಾರೆ, ಅವರ ರೀತಿ ನೀತಿ ಏನು, ಅವರ ಸಮುದಾಯದ ಕಲ್ಚರ್ ಏನು, ಟ್ರೆಡಿಷನ್ ಏನು, ಹೇಗೆ ಇದೊಂದು ಯುನೀಕ್ ರಿಲಿಜನ್ ಇದು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಇದೇ ಥರ ಒಂದು ಬಹಳ ಯುನೀಕಾದ ರಿಲಿಜನ್ ಆದ ಝೊರಾಸ್ಟ್ರಿಯನಿಸಮ್ ಬಗ್ಗೆ ನಿಮಗೆ ಅವೇರ್ನೆಸ್ನ ಮೂಡಿಸಿದ್ದೆ. ಈಗ ನಾವು ಬಂದಿದ್ದೀವಿ ಝೊರಾಸ್ಟ್ರಿಯನ್ಸ್ ಟವರ್ ಆಫ್ ಸೈಲೆನ್ಸ್ ಅಂತ. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಇವರ ಟವರ್ ಆಫ್ ಸೈಲೆನ್ಸ್. ಬಹಳ ರೋಚಕವಾಗಿದೆ ಕತೆ ಇದ್ರ ಹಿಂದೆ. ಮೊಟ್ಟ ಮೊದಲಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಜಾಗಗಳು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಮೇಯ್ನು ಆ ಟವರ್ಗೆ ಹೋಗೋಣ. ಟವರ್ ಆಫ್ ಸೈಲೆನ್ಸು ಸ್ಟೋರಿ ಕೇಳಿದ್ರೆ ತಲೆಗೆಡ್ಸ್ಕೊಂಡ್ಬಿಡ್ತೀರ. ನೋಡಿ, ಇದೆಲ್ಲ ಮನೆಗಳು ಕಾಯಿಲೆ ಅಂತ ಕರೀತಾ ಇದ್ರು. ಯಾವುದೋ ಕಾಯಿಲೆ ಅಲ್ಲ, ಕಾಯಿಲೆ ಬಂದು ಅಥವಾ ಬೇರೆ ಯಾವುದೋ ಸಮಸ್ಯೆಯಿಂದ ತೀರ್ಕೊಂಡವರ ತಿಥಿಯನ್ನು ಮಾಡೋದಕ್ಕೆ ಉಪಯೋಗಿಸಿದಂತಹ ಜಾಗ ಇದು. ಒಂದೊಂದು ಕಮ್ಯುನಿಟಿಯವರು ಅವ್ರದ್ದೇ ಆದ ಸ್ಟೈಲಲ್ಲಿ ಸೆರೆಮೋನಿಯಲ್ ಹಾಲ್ನ ಕಟ್ಕೋತಾಯಿದ್ರು, ಕಾಯಿಲೆ ಅಂದ್ಬಿಟ್ಟು. ಇಲ್ಲಿ ಆ ಕಮ್ಯುನಿಟಿಯವರು ಸತ್ತವರನ್ನು ಕರ್ಕೊಂಬಂದು ಫಸ್ಟು ಈ ಜಾಗದಲ್ಲಿ ಇಟ್ಕೊಂಡು ಅವರ ರಿಚುವಲ್ಸ್ನೆಲ್ಲ ಮಾಡಿ, ಅದಾದಮೇಲೆ ಟವರ್ ಆಫ್ ಸೈಲೆನ್ಸ್ಗೆ ಮೃತ ದೇಹವನ್ನು ಕರೆದುಕೊಂಡು ಹೋಗ್ತಿದ್ರು. ಯಾಕೆ ಕರೆದುಕೊಂಡು ಹೋಗ್ತಾಯಿದ್ರು ಮುಂದೆ ಹೇಳ್ತೀನಿ, ಬನ್ನಿ. ಮೊದಲನೇದಾಗಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಈ 2 ಟವರ್ಸ್ನ. ನೋಡಿ, ಟವರ್ ಆಫ್ ಸೈಲೆನ್ಸಲ್ಲಿ 2 ಟವರ್ಸ್ ಇದೆ. ಈ ಟವರ್ ಹೆಸರು ಗುಲಿಸ್ತಾನ್, ಈ ಟವರ್ ಹೆಸರು ಮಾನಿಕ್ ಜೈ. ಸೊ ಏನು ಹಿಂದೆ ನೀವು ಟವರ್ ನೋಡ್ತಾ ಇದ್ದೀರಾ, ಮಾನಿಕ್ ಜೈ ಅನ್ನೋ ಟವರು, ಇದನ್ನು ಕಟ್ಟಿರೋರು ಭಾರತೀಯ ಮೂಲದ ಪಾರ್ಸಿಯಾದ ಮಾನಿಕ್ ಜಿ ಲಿಮ್ಜಿ ಹಾತ್ರಿಯಾ ಅನ್ನೋರು. ಇಲ್ಲಿ ಇರಾನ್ನಲ್ಲಿ ಶಾ ರೂಲಿಂಗ್ ಟೈಮಲ್ಲಿ ಬಹಳ ಪ್ರಾಬ್ಲಮ್ಸ್ ಇತ್ತಂತೆ ಝೊರಾಸ್ಟ್ರಿಯನ್ಸ್ಗೆ. ಅವರು ಬಹಳ ಭೇದ ಭಾವವನ್ನು ಅನುಭವಿಸ್ತಾ ಇದ್ರಂತೆ. ಆ ಇಂಡಿಯನ್ ಪಾರ್ಸಿಯಾದ ಮಾನಿಕ್ ಜಿ ಅವರು ಬಂದು ಇಲ್ಲಿ ಝೊರಾಸ್ಟ್ರಿಯನ್ಸ್ಗೆ ಅವರ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿ, ಅವರ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು, ಟ್ಯೂಷನ್ ಕೊಟ್ಟು, ಮತ್ತು ಅವ್ರ ಮೇಲೆ ಝೊರಾಸ್ಟ್ರಿಯನ್ಸ್ ಮೇಲೆ ಇರಾನ್ನಲ್ಲಿ ಬಹಳ ದೊಡ್ಡ ಟ್ಯಾಕ್ಸಸ್ ಹಾಕ್ತಾ ಇದ್ರಂತೆ ಶಾ ಕಾಲದಲ್ಲಿ. ಸೊ ಆ ಟ್ಯಾಕ್ಸಸ್ನೆಲ್ಲ ಕಿಂಗ್ ಹತ್ರ ಮಾತಾಡಿ ತೆಗೆಸಿ ಬಹಳ ಹೆಲ್ಪ್ ಮಾಡಿದ್ದಾರೆ. ಸೊ ಅವರನ್ನು ಇದೇ ಟವರಲ್ಲಿ ಬರಿ ಕೂಡ ಮಾಡಿದ್ದಾರೆ. ಸೊ ಝೊರಾಸ್ಟ್ರಿಯನ್ಸು ನಮ್ಮ ಭಾರತೀಯ ಮೂಲದ ಪಾರ್ಸಿ ಮನುಷ್ಯರಾದ ಮಾನಿಕ್ ಜೈನ ಬಹಳ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ಆಟೋಮ್ಯಾಟಿಕ್ಲಿ ಇಂಡಿಯನ್ಸ್ ಮತ್ತು ಈ ಒಂದು ಝೊರಾಸ್ಟ್ರಿಯನ್ ಕಲ್ಚರಲ್ಲಿ ಒಂದು ಬಾಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ವಿ ಹ್ಯಾವ್ ವರ್ಕ್ಡ್ ಟುವರ್ಡ್ಸ್ ಈಚ್ ಅದರ್ಸ್ ಬೆಟರ್ಮೆಂಟ್. ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಸಿಖ್ ಆಗ್ಬೋದು, ಇಸಾಯಿ ಆಗ್ಬೋದು, ನಮ್ಮ ಎಲ್ಲ ಧರ್ಮಗಳಲ್ಲಿ ಸತ್ತ ನಂತರ ಸುಡೋದಕ್ಕೆ ಅಥವಾ ಹೂಳೋದಕ್ಕೆ ಅಥವಾ ಒಂದೊಂದು ಧರ್ಮದಲ್ಲಿ ಒಂದೊಂದು ಜಾತಿಲಿ ಒಂದೊಂದು ಸಿಸ್ಟಮ್ ಇದೆ. ಅವರದೇ ಆದ ಪೂಜೆಗಳು, ಅವರದೇ ಆದ ಪುನಸ್ಕಾರಗಳು ಪ್ರತಿಯೊಂದು ಇರುತ್ತೆ. ರಿಚುವಲ್ಸ್ ಅಂತ ನಾವೇನು ಕರಿತೀವಿ ಅದನ್ನು. ಆದರೆ ಝೊರಾಸ್ಟ್ರಿಯನ್ ಧರ್ಮದಲ್ಲಿ ಬಹಳ ಒಂದು ಯುನೀಕಾದ ಬರಿಯಲ್ ಕ್ರಮ ಇದೆ, ಅಥವಾ ಸತ್ತ ನಂತರ ಮಾಡುವಂತಹ ಕ್ರಮ ಇದೆ. ಅದೇನಪ್ಪ ಅಂದರೆ ಕೇಳಿದ್ರೆ ಅಚ್ಚರಿ ಪಡ್ತೀರಾ. ನೋಡಿ, ಈಗೇನು ನಾನು ನಡ್ಕೊಂಬಂದಿದ್ದೀನಿ ಇದು ಟವರ್ ಆಫ್ ಸೈಲೆನ್ಸ್ ಅಂತ. ಸೊ ಈ ಒಂದು ಟವರ್ ಆಫ್ ಸೈಲೆನ್ಸಲ್ಲಿ ಮೊದಲನೇದಾಗಿ ಏನು ಮಾಡ್ತಾರೆ ಅಂದರೆ, ಝೊರಾಸ್ಟ್ರಿಯನ್ಸು ಮನೇಲಿ ಯಾರು ಸತ್ತರೆ, ಹೆಣ್ಮಕ್ಳು, ಗಂಡು ಮಕ್ಕಳು ಅಥವಾ ಮಕ್ಕಳು ಯಾರ್ಯಾರು ಆಗ್ಬೋದು, ಸತ್ತಾಗ ನೋಡಿ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅದಕ್ಕೆ ಕಾಯಿಲೆ ಅಂತ ಕರೀತಾರೆ. ಸೊ ಯಾಕೆ ಅಷ್ಟೊಂದು ಮನೆಗಳಿದೆ ಅಂದರೆ, ಝೊರಾಸ್ಟ್ರಿಯನ್ ಧರ್ಮದಲ್ಲೂ ಕೂಡ ಸಬ್ ಕ್ಯಾಸ್ಟ್ಗಳಿವೆ. ಈಗ ನಮ್ಮಲ್ಲಿ ಹಿಂದೂಲಿ ಲಿಂಗಾಯತರು, ಬ್ರಾಹ್ಮಣರು, ಮತ್ತೊಂದು ಮಗದೊಂದು, ಈಡಿಗರು, ಆ ಥರ ಎಲ್ಲ ಇದೆಯಲ್ಲ, ಅದೇ ಥರ. ಈಗ ಮುಸ್ಲಿಮ್ಸಲ್ಲಿ ಶಿಯಾ, ಸುನ್ನಿ, ಈಗ ಕ್ರಿಶ್ಚಿಯಾನಿಟಿಲಿ ಅವ್ರದ್ದು ಪ್ರೊಟೆಸ್ಟೆಂಟು, ಮತ್ತು ಆ ಥರ ಎಲ್ಲ ಇದೆಯಲ್ಲ, ಅದೇ ಥರ ಝೊರಾಸ್ಟ್ರಿಯನ್ ಧರ್ಮದಲ್ಲೂ ಕೂಡ ತಮ್ಮದೇ ಆದ ಸಬ್ ಕ್ಯಾಸ್ಟ್ಗಳಿವೆ. ಸೊ ಪ್ರತಿಯೊಂದು ಸಬ್ ಕ್ಯಾಸ್ಟ್ ಕೂಡ ಈ ರೀತಿ ಒಂದು ಕಾಯಿಲೆ ಅಂತ ಒಂದು ಜಾಗವನ್ನು ಕಟ್ಕೊಂಡಿರ್ತಾರೆ. ಸೊ ಸತ್ತಾಗ ಹಳ್ಳಿಗಳಿಂದ ಹೆಣವನ್ನು ತಂದು
ಈ ಒಂದು ಕಾಯಿಲೆಯಲ್ಲಿ ರಿಲೇಟಿವ್ಸು ಕೊನೆಯ ಪೂಜೆಯನ್ನು ಸಲ್ಲಿಸಿ ಕೊನೆ ಟೈಮ್ ಒಂದ್ಸಲಿ ಮುಖವನ್ನು ನೋಡಿ ಅದಾದ ಮೇಲೆ ಈ ಒಂದು ಟವರ್ ಆಫ್ ಸೈಲೆನ್ಸ್ಗೆ ಹೆಣವನ್ನು ಎತ್ಕೊಂಡು ಮೇಲೆ ಹೋಗ್ತಾರೆ. ಹೋಗಿ ಏನು ಮಾಡ್ತಾರೆ ಅನ್ನೋದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಮನುಷ್ಯ ಸತ್ತ ಮೇಲೆ ಹೆಣ ಭಾರ ಅಂತಾರೆ. ಆ ಹೆಣದ ಭಾರವನ್ನ ರಿಲೇಟಿವ್ಸ್ ಹೊತ್ಕೊಂಡು ಇಷ್ಟು ದೊಡ್ಡ ಕಲ್ಲಿನ ಬೆಟ್ಟದ ಮೇಲೆ ಬರ್ತಾ ಇದ್ರು. ಬಂದು ಈ ಒಂದು ದ್ವಾರದ ಮೂಲಕ ಒಳಗೆ ಹೋಗ್ತಾ ಇದ್ರು. ಒಳಗೆ ಹೋಗಿ ಏನ್ ಮಾಡ್ತಾ ಇದ್ರು ಅಂತ ತೋರಿಸ್ತೀನಿ, ಬನ್ನಿ. ಪರ್ಷಿಯನ್ ಭಾಷೆಯಲ್ಲಿ ಹೇಳೋದ್ರೆ ಬಿರಿಂ 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 ಬಿರಿಂ. ನೋಡಿ ಇದೇನೆ. ಎಕೋ ಆಗ್ತಾ ಇದೆ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ಎಲ್ಲ ಗ್ಲೋಬಲ್ ಕನ್ನಡಿಗರಿಗೆ ಜಗತ್ತಿನ ಒಂದು ವಿಚಿತ್ರವಾದ ಪದ್ಧತಿಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಝೋರಾಸ್ಟ್ರಿಯನ್ ತಮ್ಮ ಹೆಣವನ್ನ, ಅಂದ್ರೆ ತಮ್ಮ ಧರ್ಮದ ಜನರು ಸತ್ತಾಗ ಹೆಣವನ್ನು ಏನು ಮಾಡ್ತಾ ಇದ್ರು ಅಂತ ತೋರಿಸೋದಿಕ್ಕೆ ನಿದರ್ಶನ. ನೋಡಿ, ಈ ಒಂದು ಸರ್ಕಲ್ ರೀತಿಯಲ್ಲಿ ಬೆಟ್ಟದ ಮೇಲೆ ಒಂದು ಜಾಗವನ್ನ ಕ್ರಿಯೇಟ್ ಮಾಡಿದ್ರು. ಅದಾದ್ಮೇಲೆ ಆಕ್ಚುಲಿ ಇಲ್ಲಿ ಇವಾಗ ಕೆತ್ಬಿಟ್ಟಿದ್ದಾರೆ. ಕೆತ್ತಿಲ್ಲ ಅಂದಿದ್ರೆ 3 ಸರ್ಕಲ್ ಇರೋದು. 3 ಸರ್ಕಲ್ ಅಲ್ಲಿ ಮಧ್ಯದ ಸರ್ಕಲ್ಲು ಅಕಸ್ಮಾತ್ ಆಗಿ ಚಿಕ್ಕ ಮಕ್ಕಳು ಸತ್ರೆ ಅವರ ದೇಹವನ್ನ ಅಲ್ಲಿ ಇಡ್ತಾ ಇದ್ರು. 2ನೇ ಸರ್ಕಲ್ ಅಲ್ಲಿ ಹೆಂಗಸರನ್ನ, ಅಕಸ್ಮಾತ್ ಹೆಂಗಸರು ಸತ್ರೆ ಅವರ ದೇಹವನ್ನ 2ನೇ ಸರ್ಕಲ್ ಅಲ್ಲಿ ಇಡ್ತಾ ಇದ್ರು. 3ನೇ ಸರ್ಕಲ್ ಅಲ್ಲಿ ಗಂಡಸರ ದೇಹವನ್ನ ಇಡ್ತಾ ಇದ್ರು. ಯಾಕೆ ಇಡ್ತಾ ಇದ್ರು? ಯಾಕೆ ಅಂದ್ರೆ ಝೋರಾಸ್ಟ್ರಿಯನ್ಸ್ ಅವರ ನಂಬಿಕೆ ಏನಪ್ಪಾ ಅಂದ್ರೆ ಮನುಷ್ಯ ಸತ್ತ ಮೇಲೆ ಬಹಳ ಜಾಸ್ತಿ ಹೊತ್ತು ದೇಹವನ್ನ ಆಚೆ ಇಡಬಾರ್ದು. ಅದು ಹೆಂಗೆ ಅಂದ್ರೆ ನಾವು ಬಂದಿದ್ದು ಈ ನಿಸರ್ಗದಿಂದ, ವಾಪಸ್ ಹೋಗ್ಬೇಕಾಗಿರೋದು ನಿಸರ್ಗಕ್ಕೆ ಅನ್ನೋ ಒಂದು ಮಾತಿನ ಚಿಂತನೆಯಿಂದ ಇಲ್ಲಿ ಹೆಣವನ್ನು ಇಡ್ತಾ ಇದ್ರು. ಇಲ್ಲಿದ್ದಂತಹ ಪಕ್ಷಿಗಳು, ವಲ್ಚರ್ಸ್ ಅಥವಾ ಈಗಲ್ಸ್ ಅಥವಾ ಬೇರೆ ಬೇರೆ ಪಕ್ಷಿಗಳು, ಹಾಕ್ ಎಲ್ಲ ಬಂದು ಹೆಣವನ್ನ ಕಿತ್ತು ತಿಂದು. ಸೊ ನೀವೆಲ್ಲ ಯೋಚನೆ ಮಾಡ್ಬೋದು, ಏನು ಹುಚ್ಚುತ್ತಾನಪ್ಪ, ಯಾಕೆ ಈ ರೀತಿ ಹದ್ದು ಮತ್ತು ನೇಚರ್ಗೆ ಈ ಥರ ಹೆಣವನ್ನು ಬಿಟ್ಟು ಹೋಗಬೇಕಾಯಿತು, ಅದು ಬೆಟ್ಟದ ತುದಿಯಲ್ಲಿ ಅಂತ. ಇದಕ್ಕಿರುವಂತಹ ರಿಲಿಜಿಯಸ್ ವ್ಯೂ ಪಾಯಿಂಟ್ ಏನಪ್ಪ ಅಂದರೆ, ಝೋರಾಸ್ಟ್ರಿಯನ್ಸ್ ಏನು ಯೋಚನೆ ಮಾಡ್ತಾಯಿದ್ರು ಅಂದರೆ, ಯಾವುದೇ ರೀತಿ ಪ್ರಕೃತಿಗೆ ಅಂದರೆ ಆಕಾಶ, ಭೂಮಿ, ನೀರು, ಬೆಂಕಿ ಇದ್ಯಾವುದಕ್ಕೂ ಹೆಣವನ್ನು ಅಥವಾ ನಮ್ಮ ದೇಹವನ್ನು ಸತ್ತ ಮೇಲೆ ಸೋಗಿಸ್ಬಾರ್ದು, ಅದರಿಂದ ಈ ಒಂದು ನಿಸರ್ಗ ಪೊಲ್ಯೂಷನ್ ಆಗಿಬಿಡುತ್ತೆ ಅನ್ನೋದು ಅವರ ಅಭಿಪ್ರಾಯ. ಇವತ್ತು ಈ ಜಾಗಕ್ಕೆ ನಾನು ಮತ್ತು ನನ್ನ ಯಾಜ್ದ್ ಸ್ನೇಹಿತರಾದ ಅಲ್ಲಿ ಇಬ್ಬರು ಜೊತೆಗೆ ಬಂದಿದ್ದೀವಿ. ಇಡೀ ಟವರ್ ಆಫ್ ಸೈಲೆನ್ಸಲ್ಲಿ ಇಬ್ಬರೇ ಇದ್ದೀವಿ, ಇಬ್ಬರೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ನೋಡಿದ್ರಲ್ಲ ಝೋರಾಸ್ಟ್ರಿಯನ್ಸು ತಮ್ಮ ಹೆಣವನ್ನು ಅಥವಾ ತಮ್ಮ ದಫನ್ ಪದ್ಧತಿಯನ್ನು ಹೇಗೆ ಮಾಡ್ತಾಯಿದ್ರು ಅಂತ. ಅದಾದಮೇಲೆ ಯಾಕೆ ಈ ಜಾಗವನ್ನು ಎಲ್ಲರಿಂದ ದೂರ ಮಾಡ್ತಾಯಿದ್ರು ಅಂದರೆ, ಹಿಂದಿನ ಕಾಲದಲ್ಲಿ ಬಹಳಷ್ಟು ರೋಗಗಳು, ಅದು ಪ್ಲೇಗ್ ಆಗ್ಬೋದು, ಬೇರೆ ಬೇರೆ ರೀತಿಯ ವೈರಲ್ ಡಿಸೀಸಸ್ಸು ಸಿಟಿಯ ಮಧ್ಯ ಬಹಳ ಬರೋದು, ಜನಗಳ ಮಧ್ಯ. ಹೆಣದಿಂದ ಬೇಗ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅನ್ನೋದು ದೃಷ್ಟಿಯಿಂದ ಹೆಣಗಳನ್ನು ದೂರದ ಬೆಟ್ಟದಲ್ಲಿ ಈ ರೀತಿ ದಫನ್ ಮಾಡ್ತಾಯಿದ್ರು ಅಂತ ರೀಸನ್ ಕೂಡ ಕೊಡಲಾಗಿದೆ ಹೆಲ್ತ್ ವ್ಯೂ ಪಾಯಿಂಟಿಂದ. ಸೊ ಅವ್ರುಗಳೂ ಸಾಕಷ್ಟು ಯೋಚನೆ ಮಾಡ್ತಾಯಿದ್ರು ಪ್ರತಿಯೊಂದು ಕೆಲಸ ಮಾಡೋ ಮುಂಚೆ ಅಂತ ಗೊತ್ತಾಗತ್ತಿದ್ರಲ್ಲಿ. ವಿಯೆಟ್ನಾಮಲ್ಲಿ ನಿಮ್ಮೆಲ್ರಿಗೂ ತಿಥಿ ಊಟದ ಪರಿಚಯ ಮಾಡಿಕೊಟ್ಟಿದ್ದೆ, ವಿಯೆಟ್ನಾಂ ತಿಥಿ ಊಟ ಹೇಗಿರುತ್ತೆ ಅಂತ. ಝೋರಾಸ್ಟ್ರಿಯನ್ಸು ತಿಥಿಗೆ ಏನು ಅಡುಗೆ ಮಾಡ್ತಾಯಿದ್ರು ಅಂತ ಗೊತ್ತಾಗಲ್ಲ, ಯಾಕೆಂದರೆ ಈಗ ಈ ಒಂದು ಜಾಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟಿದ್ದಾರೆ. 1979ರಿಂದ ಸಂಪೂರ್ಣವಾಗಿ ಈ ಒಂದು ಪದ್ಧತಿ ಏನಿತ್ತು, ಬೆಟ್ಟಕ್ಕೆ ತಂದು ಹೆಣವನ್ನು ಮೇಲೆ, ನಾವು ಇದ್ದಿದ್ದಲ್ಲಿ ನೋಡಿ ಟಾಪಲ್ಲಿ ಹೆಣವನ್ನು ಮೇಲೆ ಹಾಕೋದು, ಅಲ್ಲಿ ಹದ್ದುಗಳು ತಿನ್ನುವಂತಹ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಿದ್ದಾರೆ.
ಸೊ ಈಗ ಆ ಪದ್ಧತಿ ಇಲ್ಲ. ಝೋರಾಸ್ಟ್ರಿಯನ್ಸು ಈಗ ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಅದೇನು ಅಂತ ನನಗೂ ಗೊತ್ತಿಲ್ಲ. ನಿಮಗೆ ನನಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ದಯಮಾಡಿ ತಿಳಿಸಿ. ಈ ಮನೆ ತಿಥಿ ಮಾಡ್ತಾಯಿದ್ದಂತಹ ಪೂಜಾರಿದು, ಅವ್ರನ್ನ ನೆಸಲಾರ್ ಅಂತ ಕರೆಯೋರು. ಅವ್ರನ್ನ ಯಾವುದೇ ಕಾರಣಕ್ಕೂ ಹಳ್ಳಿ ಒಳಗೆ ಬಿಟ್ಕೊಳ್ತಾ ಇರಲಿಲ್ಲ. ಅವರು ಇಲ್ಲೇ ಬದುಕಬೇಕು, ಇಲ್ಲೇ ಸಾಯಬೇಕು, ಬಂದ ಹೆಣ್ಣುಗಳಿಗೆ ಪೂಜೆ ಮಾಡಿ ಮೇಲೆ ತೊಗೊಂಡು ಹೂತಾಕಬೇಕು. ಯಾಕೆ ಅಂದರೆ ಸುಮಾರು ಜನ ಇಲ್ಲಿ ಇನ್ಫೆಕ್ಷಿಯಸ್ ಡಿಸೀಸಸ್ಸಿಂದ ಸಾಯ್ತಾ ಇದ್ದಿದ್ದರಿಂದ, ಹಿಂದಿನ ಕಾಲದಲ್ಲಿ ಹಾಗೆ ತಾನೇ ಸಾಯ್ತಾ ಇದ್ದು, ಮೆಡಿಸಿನ್ಸು ಆ್ಯಂಟಿಬಯೋಟಿಕ್ಕು ಅವೆಲ್ಲ ಇರಲಿಲ್ಲ. ಸೊ ಆ ರೀತಿ ಸಾಯ್ತಾ ಇದರಿಂದ ಇಲ್ಲಿ ಕರ್ಮ ಮಾಡ್ತಾಯಿದ್ದಂತಹ ಪೂಜಾರಿಗಳು ಸಿಟಿಗೆ ಅಥವಾ ಗ್ರಾಮಕ್ಕೆ ಬಿಡ್ತಾ ಇರಲಿಲ್ಲ ಅವ್ರನ್ನ. ಯಾಕಂದರೆ ಅವರಿಂದ ಇನ್ನೊಬ್ರಿಗೂ ಸ್ಪ್ರೆಡ್ ಆಗುತ್ತೆ ಅಂತ.